ಅನಧಿಕೃತವಾಗಿ ನಾರ್ಕೋಟಿಕ್ ಸಿರಪ್ ಬಾಟಲ್ಗಳನ್ನು ಮಾರಾಟ ಮಾಡುತ್ತಿರುವ ವ್ಯಕ್ತಿಗಳ ಮೇಲೆ ಪೊಲೀಸ್ ದಾಳಿ. ಬೀದರ್ ಜಿಲ್ಲಾ ಪೊಲೀಸ್ ಪ್ರದೀಪ್ ಗುಂಟಿ ಐಪಿಎಸ್ ಅಧೀಕ್ಷಕರು ಬೀದರ್ ಅವರ ಮಾರ್ಗದರ್ಶನದಂತೆ ಶಾಹೀನ್ ಕಾಲೇಜ್ ಕ್ರಾಸ್ ಹತ್ತಿರ ಇಬ್ಬರು ವ್ಯಕ್ತಿಗಳನ್ನ ಅನಧಿಕೃತವಾಗಿ ಯಾವುದೇ ಪರವಾನಗಿ ಇಲ್ಲದೆ ನಾರ್ಕೋಟಿಕ್ ಅಂಶ ಇರುವ ಸಿರಪ್ ಬಾಟಲ್ಗಳನ್ನು 2 ಬ್ಯಾಗ್ನಲ್ಲಿ ಇಟ್ಟುಕೊಂಡು ಸಾರ್ವಜನಿಕರಿಗೆ ಮಾರಾಟ ಮಾಡುತ್ತಿದ್ದಾರೆ ಎಂಬ ಖಚಿತ ಮಾಹಿತಿ ಮೇರೆಗೆ ಆನಂದ್ ರಾವ್ ಎಎನ್ ಪಿಐ ಗಾಂಧಿಗಂಜ್ ಪೊಲೀಸ್ ಠಾಣೆರವರು ಇಬ್ಬರು ಠಾಣೆಯ ಸಿಬ್ಬಂದಿಯವರಾದ ಸಂಜು ಕುಮಾರ್ ಎಚ್ ಸಂತೋಷ್ ಸುಧೀರ್ ರವರ ತಂಡವನ್ನ ರಚನೆ ಮಾಡಿಕೊಂಡು ಸಾಯಂಕಾಲ ಶಾಹೀನ್ ಕಾಲೇಜ್ ಕ್ರಾಸ್ ಹತ್ತಿರ ಬೀದಿ ಬೆಳಕಿನಲ್ಲಿ ಇಬ್ಬರು ವ್ಯಕ್ತಿಗಳ ಮೇಲೆ ದಾಳಿ ಮಾಡಿರುತ್ತಾರೆ. 2 ಬ್ಯಾಗ್ ಸಿರಪ್ ಬಾಟಲ್ಗಳನ್ನು ವಶಕ್ಕೆ ಪಡೆದು ಅವರ ಹೆಸರು ವಿಳಾಸ ವಿಚಾರಿಸಿ ಬ್ಯಾಗ್ ಪರಿಶೀಲಿಸಿದಾಗ ಬ್ಯಾಗ್ನಲ್ಲಿ 24,424 ರೂಪಾಯಿ ಮೌಲ್ಯದ 100 ml ನ 142 ಬಾಟಲ್ಗಳಿದ್ದು, ಆರೋಪಿಗಳನ್ನ ವಿಚಾರಿಸಿದಾಗ ಸಿರಪ್ಗಳನ್ನ ಹೈದರಾಬಾದ್ನಿಂದ ತಂದು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿರುತ್ತಾರೆ ಎಂದು ತಿಳಿಸಿದ್ದಾರೆ. ಜಪ್ತಿ ಮಾಡಿ ಇಬ್ಬರು ಆರೋಪಿತರನ್ನ ಠಾಣೆಗೆ ತಂದು ಗಾಂಧಿಗಂಜ್ ಪೊಲೀಸ್ ಠಾಣೆ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡು ಆರೋಪಿತರಿಗೆ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ ಎಂದು ಜಿಲ್ಲಾ ವರಿಷ್ಠಾಧಿಕಾರಿಗಳು ತಿಳಿಸಿದರು. ಇನ್ನು ಕಾರ್ಯಾಚರಣೆಯಲ್ಲಿ ಮಾರ್ಗದರ್ಶನ ನೀಡಿದ ಚಂದ್ರಕಾಂತ್ ಪೂಜಾರಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಹಾಗೂ ಎನ್ಡಿ ಸನದಿ ಡಿಎಸ್ಪಿ ಮತ್ತು ದೂದ್ಪೀರ್ ಎಚ್ ಮುಲ್ಲಾ ಡಿಎಸ್ಪಿ ಬೀದರ್ ಉಪವಿಭಾಗರವರ ಮಾರ್ಗದರ್ಶನದಂತೆ ದಾಳಿ ಯಶಸ್ವಿಯಾಗಿ ನಡೆದಿದೆ ಎಂದು ತಿಳಿಸಿದರು. ಕಾರ್ಯಾಚರಣೆ ಯಶಸ್ವಿ ಮಾಡಿದ ಅಧಿಕಾರಿ ಹಾಗೂ ಸಿಬ್ಬಂದಿ ತಂಡದ ಕಾರ್ಯವೈಖರಿಯನ್ನ ಮೆಚ್ಚಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟಿ ಐಪಿಎಸ್ ಪೊಲೀಸ್ ಅಧೀಕ್ಷಕರು ಬೀದರ್ ಜಿಲ್ಲೆಯವರನ್ನ ಶ್ಲಾಘನೀಯ ವ್ಯಕ್ತಪಡಿಸಿದರು. ಪ್ರದೀಪ್ ಕುಮಾರ್ ಗಾಧನೂರ್, ಜಿಕೆ ನ್ಯೂಸ್ ಕನ್ನಡ, ಬೀದರ್. ನಿನ್ನೆ ಶಾಪೂರ್ ಗೇಟ್ ಕಡೆ ನಮ್ಮ ಬೀದರ್ ಪೊಲೀಸರು ಗಸ್ತು ಮಾಡುವಾಗ ಇಬ್ಬರು ಆರೋಪಿಗಳು 142 ಕಾಫ್ ಸಿರಪ್ ಬಾಟಲ್ಗಳನ್ನು ಕದ್ದು ಮುಚ್ಚಿ ಬೀದರ್ ಸಿಟಿ ಒಳಗಡೆ ತರಬೇಕಂತ ಪ್ರಯತ್ನ ಮಾಡುವಾಗ ರೈಡ್ ಮಾಡಿ NDPS ಪ್ರಕರಣ ದಾಖಲೆ ಮಾಡಿದ್ದಾರೆ. ಹೈದರಾಬಾದಿಂದ ಈ ರೀತಿ ವಿತೌಟ್ ಎನಿ ಲೈಸೆನ್ಸ್ ಇಷ್ಟು ಕಾಫ್ ಸಿರಪ್ ಬಾಟಲ್ಗಳನ್ನು ತಂದು ಇಲ್ಲಿ ಸಿಟಿಗೆ ಸಪ್ಲೈ ಮಾಡಬೇಕಂತ ಪ್ರಯತ್ನ ಮಾಡ್ತಿರುವ ಇಬ್ಬರು ಆರೋಪಿಗಳನ್ನು ನಾವು ಹಿಡಿದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಈಗಾಗಲೇ ನಾವು ಹಲವಾರು ಬಾರಿ ಎಚ್ಚರಿಕೆ ನೀಡಿದ್ದೇವೆ. ಡ್ರಗ್ಸ್ ಸೇವನೆ ಮಾಡುವುದು ಹಾಗೂ ಈ ರೀತಿ ಸಾಗಣೆ ಮಾಡುವುದು ಅಪರಾಧ, ಅಂಥವ್ರ ಮೇಲೆ ನಾವು ತೀವ್ರ ನಿಗಾ ಇಟ್ಟಿದ್ದೇವೆ ಅಂತ ಎಚ್ಚರಿಕೆ ನೀಡಿದ್ದೇವೆ. ಹೇಳಿದಂಗೆ ನಾವು ಅವರನ್ನು ಹಿಡಿತಾ ಇದ್ದೇವೆ. ಮತ್ತೊಂದು ಸರಿ ನಾವು ಎಚ್ಚರಿಕೆ ನೀಡ್ತಾ ಇದ್ದೇವೆ. ಬೀದರ್ ಪೊಲೀಸ್ ವತಿಯಿಂದ ಡ್ರಗ್ಸ್ ಸೇವನೆ ಮಾಡುವುದು ಹಾಗೂ ಸರಬರಾಜು ಮಾಡುವುದು 2 ಅಪರಾಧ. ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅವರ ಮೇಲೆ ತೀವ್ರ ಕಠಿಣ ಕ್ರಮ ಜರುಗಿಸಲಾಗುವುದಂತ ನಾನು ಎಚ್ಚರಿಕೆ ನೀಡ್ತಾ ಇದ್ದೆ. ಕ್ರೈಮ್ ಪಂಚ್ ವೀಕ್ಷಿಸಿ ನಿಮ್ಮ ಜೆಕೆ ನ್ಯೂಸ್ ಕನ್ನಡದಲ್ಲಿ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.